ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಡಿಫ್ರೆಂಟಾಗಿ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಬೆಂಡೆಕಾಯಿ ಪಲ್ಯನ ಒಂದೇ ರೀತಿ ಮಾಡೋ ಬದಲು ಈ ರೀತಿಯಾಗಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬೆಂಡೆಕಾಯಿ ಇದ್ರೂ ಕ್ವಾಂಟಿಟಿ ಜಾಸ್ತಿಯಾಗಿ ಮಾಡ್ಬೋದು ನಾವು ಪಲ್ಯನ. ಹಾಗಂದ್ರೆ ಈ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಬೆಂಡೆಕಾಯಿ ಗ್ರೇವಿ ಮಾಡೋಕೆ ಮೇನ್ ಏನೇನು ಐಟಮ್ ಬೇಕು ಅನ್ನೋದು ನೋಡೋಣ ಬರೀ. ಫಸ್ಟು ಇಲ್ಲಿ ಒಂದು ಪಾವು ಕೆ ಜಿಯಷ್ಟು ಬೆಂಡೆಕಾಯಿ ಅಂದರೆ 250 ಗ್ರಾಮ್ ಬೆಂಡೆಕಾಯಿ ತೊಗೊಂಡು ಈ ರೀತಿ ದೀಡ್ ಅಥವಾ ಒಂದೂವರೆ ಇಂಚಿನಷ್ಟು ಕಟ್ ಮಾಡ್ಕೋಬೇಕು. ನಾವು ನಾರ್ಮಲಿ ಪಲ್ಯ ಮಾಡ್ಬೇಕಾದ್ರೆ ಎಷ್ಟು ಸಣ್ಣ ಕಟ್ ಮಾಡ್ತಿಲ್ಲ, ಹಂಗೆ ಮಾಡೋಂಗಿಲ್ಲ. ಉದ್ದಕ್ಕೆ ಒಂದೂವರೆ ಇಂಚಿನಷ್ಟು ಈ ಶೇಪ್ನಾಗ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಇಷ್ಟು ಉದ್ದಕ್ಕೆ ಪೂರ್ತಿ ಸಣ್ಣ ಮಾಡಿದ್ರೆ ಏನಾಗುತ್ತೆ, ಗ್ರೇವಿ ಒಳಗೆ ಅದು ಒಂಥರ ಲಾಳಿ ಬಿಡ್ತೈತಿ. ಅದಕ್ಕೆ ಒಂದೂವರೆ ಇಂಚಿನಷ್ಟು ಕಟ್ ಮಾಡ್ಕೊರಿ. ಇಲ್ಲಿ ಮಸಾಲೆ ಒಳಗೆ ನಾವು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, 1 ಸ್ಪೂನು ಉದ್ದಿನಬೇಳೆ, ಆಮೇಲೆ ಖಾರ ಪುಡಿ, ಹಸಿ ಕೊಬ್ಬರಿ, 1 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿವಿ, 1 ಅಥವಾ 2 ಹಾಕೋಬೋದು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಫಸ್ಟಿಗೆ ಬೆಂಡೆಕಾಯಿನ ಎಣ್ಣೆ ಹಚ್ಚಿ ಹುರಿವಿ. ಬೆಂಡೆಕಾಯಿನ ಹುರ್ಕೊಳ್ಳುವಾಗ ಸ್ವಲ್ಪ ಏನಾರ ಹುಳಿಯನ್ನು ಹಾಕಬೇಕು. ನಿಂಬೆಹಣ್ಣು ಅಥವಾ ಟೊಮೆಟೊನಾರ ಹಾಕೊಂಡ್ರೆ ಅದು ಅಂಟು ಬಿಡೋಂಗಿಲ್ಲ. ಅದಕ್ಕೆ ನಾವು ಇಲ್ಲೊಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಾಕತ್ತೀವಿ. ಈ ರೀತಿ ಸ್ವಲ್ಪ ಕೆಂಪಾಗೋಂಗೆ ಹುರ್ಕೋಬೇಕು. ಇಲ್ಲಿ ಹುಳಿ ಹಾಕೋದ್ರಿಂದ ನೋಡ್ರಿ ಬಂದಿತ್ತು ಅಂಟು ಬರೋಂಗಿಲ್ಲ ಇದ್ರಾಗ. ಇದನ್ನ ಹುರಿದು ಸೈಡಿಗೆ ಇಟ್ಕೊಂಡಿವಿ. ನೆಕ್ಸ್ಟ್ ಒಂದು ಸಣ್ಣ ಬಾಳ್ಗೆ ತೊಗೊಂಡು ಅದರೊಳಗೆ ಫಸ್ಟು ಸ್ವಲ್ಪ ಉದ್ದಿನಬೇಳೆನ ಹುರ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಧನಿಯಾ ಮತ್ತು ಜೀರಿಗೆ ಹಾಕ್ಕೋಬೇಕು. ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ಒಳಗೆ ಆ ಹುರ್ಕೊಂಡಂಥ ಉದ್ದಿನಬೇಳೆ, ಆಮೇಲೆ ಕೊತ್ತಂಬರಿ ಕಾಳು, ಜೀರಿಗೆ, ಕೊಬ್ಬರಿ, ಕೆಂಪುಮೆಣಸಿನ್ಕಾಯಿ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಇದನ್ನ ಸಣ್ಣಂಗೆ ರುಬ್ಕೋಬೇಕು. ಈ ರೀತಿಯಾಗಿ ಪೂರ್ತಿ ನೈಸ್ ಆಗೋಂಗೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು ಉದ್ದಿನಬೇಳೆ ಹಾಕೋದ್ರಿಂದ ವಾಸನೆ ಭಾಳ ಚಂದ ಬರ್ತದೆ ನೋಡ್ರಿ ಅದು ಗ್ರೇವಿದು. ಈ ರೀತಿ ಪೂರ್ತಿ ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೊಳ್ಳೋಣ. ಒಂದು ಬಾಳ್ಗೆ ಒಳಗೆ ಒಂದು 3 ಇಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಒಗ್ಗರಣೆ ಹಾಕೋರಿ, ಉಳ್ಳಾಗಡ್ಡಿ ಮತ್ತು ಕರಿಬೇವು, ಒಂದು ಅರ್ಧ ಸ್ಪೂನಷ್ಟು ಇಂಗು. ಯಾವಾಗಲೂ ಕೊಬ್ಬರಿದು ಏನೋ ಐಟಮ್ ಅಡುಗೆ ಮಾಡೋಕತ್ತೀವಿ ಅವಾಗ ಹಿಂಗೆ ಹಾಕೋಬೇಕು. ಇಂಗು ಮತ್ತು ತೆಂಗು ಇದ್ರೆ ಕಾಂಬಿನೇಷನ್ ಭಾಳ ರುಚಿಯಾಗಿ ಬರ್ತದೆ ಇದು. ಇಲ್ಲಿ ಒಗ್ಗರಣೆ ಒಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳಕತ್ತೀವಿ, ಒಂದು ಸ್ವಲ್ಪ ಅರಿಶಿನ ಪುಡಿ. ಇದು ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ಬೆಂಡೆಕಾಯಿ ಹುರಿದಿಟ್ಟಿದ್ದು. ಈ ಬೆಂಡೆಕಾಯಿನ ಆಲ್ರೆಡಿ ನಾವು ಮೊದಲೇ ಹುರಿದಿಟ್ಕೊಂಡಿರ್ತೀವಲ್ಲ, ಭಾಳ ಹುರಿ ಅವಶ್ಯಕತೆ ಏನು ಬೇಕಾಗೋದಿಲ್ಲ. ನೆಕ್ಸ್ಟ್ ರುಬ್ಕೊಂಡಂಥ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಇದಕ್ಕೆ ಈ ಮಿಕ್ಸಿ ಸ್ವಲ್ಪ ತೊಳ್ಕೊಂಡಿರ್ತಿಲ್ಲ ಅದ್ರದ್ದು ಸ್ವಲ್ಪ ನೀರು ಹಾಕೋದು, ಭಾಳ ಹಾಕೊಳ್ಳೋಂಗಿಲ್ಲ. ಅದನ್ನ ತೊಳೆದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲೇ ನಾವು ನಿಂಬೆನ ಹಾಕಿದ್ವಿ ಇಲ್ಲ ಹುರಿ ಮುಂದನ. ಬೇಕಾದ್ರೆ ಇನ್ನೂ ಹುಳಿ ಬೇಕಂದ್ರೆ ನೀವು ಇದಕ್ಕೆ ರುಬ್ಬುವಾಗನೇ ಹುಣಸೆನ ಹಾಕೋಬೋದು, ಅಥವಾ ಒಗ್ಗರಣೆ ಒಳಗೆ ಟೊಮೆಟೊನೂ ಹಾಕೋಬೋದು. ನಾವು ಸ್ವಲ್ಪ ಹುಳಿ ಕಮ್ಮಿ ತಿಂತೀವಿ ಅನ್ನೋದಕ್ಕೆ ಬರೀ ನಿಂಬೆನ ಹಾಕಿದ್ವಿ ಅಂತ ಸಾಕೋದು ಬಿಟ್ಟಿವಿ. ನಿಮಗೆ ಇನ್ನೂ ಹುಳಿ ಬೇಕಂದ್ರೆ ಹುಣಸೆನಾರ ಹಾಕೋರು ರುಬ್ಬೇಕಾರೆ, ಅಥವಾ ಒಗ್ಗರಣೆ ಒಳಗೆ ಟೊಮೆಟೊ ಹಾಕೋಬೋದು. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸಿಬಿಟ್ರೆ ಬೆಂಡೆಕಾಯಿ ಗ್ರೇವಿ ರೆಡಿ ಆಯಿತು. ಈಗ ಬಿಸಿ ಆದಂಥ ಬೆಂಡೆಕಾಯಿ ಗ್ರೇವಿ ರೆಡಿ ಆಗೈತಿ. ಈ ರೀತಿಯಾಗಿ ಬೆಂಡೆಕಾಯಿ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.